ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೆ ವಾಶ್ ಮಾಡಿದ್ದು ಬಟ್ಟೆಗಳಿದ್ವು, ಅವನ್ನ ಮಡಚಿಟ್ಬಿಟ್ಟು ವಾರ್ಡ್ರೋಬಲ್ಲಿ ಎತ್ತಿಡ್ತಿದ್ದೀನಿ. ಸೊಸೈಟಿಗೆ ಹೋಗಿ ಮಮ್ಮಿ ರಾಗಿ ತಗೊಂಡು ಬಂದಿದ್ರು. ಅದನ್ನ ಮಿಷಿನ್ಗೆ ಹಾಕ್ಸ್ಬೇಕಲ್ವಾ, ರಾಗಿ ತುಂಬಾ ಧೂಳಾಗಿರುತ್ತೆ. ಅದಕ್ಕೆ 2-3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸ್ತಿದೀವಿ. ರಾಗಿ ನೀಟಾಗಿ ಒಣಗಿದ್ಮೇಲೆ ಹೋಗಿ ಮಿಷಿನ್ಗೆ ಹಾಕ್ಸ್ಕೊಂಡು ಬರಬೇಕು. ಹೇಳಬೇಕು ಅಂದರೆ ಇದು ಗುರುವಾರದ್ದು ವ್ಲಾಗು. ನೆಕ್ಸ್ಟ್ ಡೇ ಶುಕ್ರವಾರ ಅಲ್ವಾ, ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಿಂದಿನ ದಿನನೇ ಹೇರ್ ವಾಶ್ ಮಾಡ್ಕೊಂಡ್ಬಿಟ್ಟೆ. ಯಾಕಂದರೆ ಶುಕ್ರವಾರನೇ ಹೇರ್ ವಾಶ್ ಮಾಡ್ಕೊತೀವಿ ಅಂದರೆ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಜೊತೆಗೆ ಬಿಸಿಲಿಗೆ ಕೂದಲು ಒಣಗಿಸ್ಕೊಳ್ಳೋಕ್ಕೂ ಆಗಲ್ಲ. ನನಗೆ ಬಿಸಿಲಿಗೆ ಕೂದಲನ್ನ ಒಣಗಿಸ್ಕೊಳ್ಳಿಲ್ಲ ಅಂದರೆ ತಲೆನೋವು ಬಂದ್ಬಿಡುತ್ತೆ. ಅದಕ್ಕೆ ಬೇಗ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಒಂದು ಹರಿಬಿರಿಲಿ ಟೆನ್ಷನಲ್ಲಿ ಇರ್ತೀವಿ ಅಂತ ಹಿಂದಿನ ದಿನನೇ ಹೇರ್ ವಾಶ್ ಮಾಡಿಕೊಂಡು ನೀಟಾಗಿ ಬಿಸಿಲಿಗೆ ಕೂದಲನ್ನ ಒಣಗಿಸ್ಕೊಳ್ತೀನಿ. ಆವಾಗ ಯಾವ ತಲೆನೋವು ಏನು ಬರಲ್ಲ. ಗಾಯ್ಸ್, ಈ ರಂಗೋಲಿನ ನಾನೇ ಬಿಟ್ಟಿದ್ದು, ಹೇಗಿದೆ ಕಮೆಂಟ್ ಮಾಡಿ. ಮಮ್ಮಿ ಅಂತ ಚೆನ್ನಾಗಿದೆ, ಚೆನ್ನಾಗಿ ಬಿಟ್ಟಿದೆಯಾ ರಂಗೋಲಿ ಅಂತ ಹೇಳಿದರು. ಅದಕ್ಕೆ ನಿಮಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ. ಬನ್ನಿ ಮಮ್ಮಿ ಏನು ಮಾಡ್ತಿದ್ದಾರೆ ನೋಡೋಣ. ನಿನ್ನೆನೂ ಬಟ್ಟೆ ತೊಳೆದು ಇವತ್ತು ಬಟ್ಟೆ ತೊಳೆವಿದ್ವು, ಅಷ್ಟು ಬಟ್ಟೆ ಇದ್ವು ಈ ಸಲ. ಅದಕ್ಕೆ ಮಿಕ್ಕಿದವು ಏನು ಬಟ್ಟೆ ಇದ್ವಲ್ಲ ಅವನ್ನ ವಾಶ್ ಮಾಡ್ತಿದ್ದಾರೆ. ಗಾಯ್ಸ್, ಏನು ಗೊತ್ತಾ, ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡಿದೆ. ಅದರಲ್ಲಿ ಆಲೋವೆರಾ ಗಿಡದಲ್ಲಿ ಈಗ ಮೊಗ್ಗು ಬಿಡ್ತಿದೆ, ಹೂವು ಬಿಡ್ತಿದೆ. ಅದು ಈಗ ಹೊಸದಾಗಿ ಬಿಡ್ತಿರೋದು, ಮುಂಚೆ ಎಲ್ಲ ಹೂವು ಬಿಡ್ತಿರ್ಲಿಲ್ಲ. ನೀವಿರೋ ಸರೌಂಡಿಂಗಲ್ಲಿ ಆಲೋವೆರಾ ಗಿಡದಲ್ಲಿ ಏನಾದರೂ ಹೂವು ಬಿಟ್ಟಿದೆಯಾ ನೋಡಿ ಅಂತ ಹೇಳಿದರು. ಅದಕ್ಕೆ ಇಲ್ಲಿ ನಮ್ಮ ಮನೆ ಹತ್ರನೂ ಒಂದು ಆಲೋವೆರಾ ಗಿಡ ಇದೆ, ಅದರಲ್ಲಿ ನೋಡೋಣ ಮೊಗ್ಗೇನ ಬಿಟ್ಟಿದೆಯಾ ಅಂತ ಚೆಕ್ ಮಾಡಿದ್ವಿ. ಹೇಳ್ಬೇಕಾದ್ರೆ ಮೊಗ್ಗು ಬಿಟ್ಟಿದೆ ನೋಡಿ, ಈ ಥರ ಇದೇನೋ ಹೊಸದಾಗಿ ಬಿಡ್ತಿದೆ ಅಂತ ಈಗಲ್ಲ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡಿಕೊಂಡೆ. ನೋಡಿ, ನೀವಿರೋ ಅಂಥ ಸರೌಂಡಿಂಗಲ್ಲಿ ಏನಾದರೂ ಆಲೋವೆರಾ ಗಿಡದಲ್ಲಿ ಹೂವು ಬಿಟ್ಟಿದೆಯಾ, ಮೊಗ್ಗು ಬಿಟ್ಟಿದೆಯಾ ಅಂತ ಚೆಕ್ ಮಾಡಿ. ಹೇಳಬೇಕು ಅಂದರೆ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ತಿದ್ದೀನಲ್ಲ, ಇವತ್ತಿನ ದಿನ ತುಂಬ ಬಾಯಿಗುಳ್ಳೆ ಆಗಿಬಿಟ್ಟಿತ್ತು. ಮಾತಾಡೋಕ್ಕಾಗ್ತಿರಲಿಲ್ಲ, ಊಟ ಮಾಡೋಕ್ಕಾಗ್ತಿರಲಿಲ್ಲ. ಅದಕ್ಕೆ ವ್ಲಾಗ್ನ ಹೆಂಗೆ ಎಂಡ್ ಮಾಡೋದು ಅಂತಲೇ ಯೋಚಿಸ್ತಿದ್ದೆ. ಹೆಂಗೋ ಮಮ್ಮಿ ಒಪ್ಕೊಂಡ್ರು, ನಾನೇ ಎಂಡ್ ಮಾಡ್ತೀನಿ ಬಿಡು ವ್ಲಾಗು, ನೀ ಮಾತಾಡೋಕೆ ಹೋಗ್ಬೇಡ, ಮಾತಾಡೋಕ್ಕಾಗಲ್ಲ ಅಂತ ಹೇಳಿದರು. ಅದಕ್ಕೆ ಮಮ್ಮಿ ಇಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡಿ ಎಂಡ್ ಮಾಡ್ತಿದ್ದಾರೆ. ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಸೌಂದರ್ಯ ಮಮ್ಮಿ. ಐ ಆಮ್ ಸೌಂದರ್ಯ ಮಮ್ಮಿ. This channel is this channel is our ಅಂದ್ರೇನು? ನಮ್ಮ this channel is our, not only me, not only my channel, only channel. This is girl. ಸಾರಿ, ನಂಗೆ ಇಂಗ್ಲೀಷ್ ಬರಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಮಾತಾಡಿದ್ರೆ ನಾನು ಎಲ್ಲ ಎಡಿಟ್ ಮಾಡ್ತಾಳೆ ಇವಳು, ಆಯ್ತಾ? ಎಡಿಟ್ ಮಾಡ್ತಾಳೆ ಎಲ್ಲ, ನಾನು ಮಾತಾಡಿದ್ದೀನಿ ಬಾಯಿ ಬಂದಂಗೆ. ಓಕೆ ಫ್ರೆಂಡ್ಸ್, ಇದು ಒಂದು ಗುರುವಾರದ ವಿಡಿಯೋ. ಇದು ಏನ್ ಕತೆ ಆಗಿದೆ ಗೊತ್ತಾ, ನಮ್ಮ ಆಶನ್ ಬಾಯಲ್ಲಿ ಫುಲ್ ಬಾಯಲ್ಲಿ ಹುಣ್ಣಾಗ್ಬಿಟ್ಟಿದೆ. ಇನ್ನೊಂದು ಅವಳು ಹೇಳ್ಬೇಕಾದನ್ನ ನಾನು ಹೇಳ್ತಾ ಇದ್ದೀನಿ, ನಾನು ಕ್ಲಿಯರಿಟಿ ಕೊಡ್ತಾ ಇದ್ದೀನಿ ಅವಳ ತಾಯಿಯಾಗಿ. ಏನು ಅಂತಂದ್ರೆ ಇವತ್ತು ಎಂತ ಕೆಲಸ ಆಯ್ತು ಅಂತಂದ್ರೆ, ಬೆಳಿಗ್ಗೆಯಿಂದ
ಇವತ್ತು ಗುರುವಾರ ನಾನು ಆಶಾ ಅಂದರೆ ಐ ಮೀನ್ ಇವಳ ಹೆಸರು ಸೌಂದರ್ಯ. ನಾನು ಮನೇಲಿ ಆಶಾ ಅಂತ ಕೂಗೋದು. ನಾನು ಆಶಾ ಅಂದರೆ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಇವು ಸೌಂದರ್ಯ ಅಂತಾನೆ ಆಯ್ತಾ. ನಂಗೆ ಬೈ ಮಿಸ್ಟೇಕಾಗಿ ಬಂದ್ಬಿಡುತ್ತೆ ಸೌಂದರ್ಯ ಅಂತ, ನಂಗೆ ಅಭ್ಯಾಸನೇ ಇಲ್ಲ. ಆಶಾ ಕೂಕು ಅಂದರೆ ರೂಢಿ ನನಗೆ ಆಯ್ತಾ. ಇವಳ ಬಗ್ಗೆ ಆ ಹೆಸರು ಬರುತ್ತೆ ನನಗೆ, ಇವಳ ಹೆಸರು. ಶುಕ್ರವಾರದ ಒಂದು ಪೂಜೆ ಇದೆ ಆಯ್ತಾ. ಆ ಪೂಜೆ ನಾನು ಕೂಡ ಪೂಜೆ ಮಾಡ್ತೀನಿ, ಇವಳು ಕೂಡ ಪೂಜೆ ಮಾಡ್ತಾಳೆ. ಶುಕ್ರವಾರದ ಒಂದು 21 ವಾರ ಪೂಜೆ ಮಾಡೋದಿದೆ. 21 ವಾರ. ಇವಾಗ ಮೋಸ್ಟ್ಲಿ ಇವಳು ಸುಮಾರು ಒಂದು 16 ಆಗಿರ್ಬೋದು. 15-16 ಅಂತೂ ಆಗಿದೆ. 15-16 ಅಥವಾ 17 ಈ 3ರಲ್ಲಿ ಯಾವುದೋ ಒಂದು ಆಗಿದೆ, ನಾವು ಕೌಂಟ್ ಮಾಡಿಲ್ಲ. ಆ ಒಂದು ಪೂಜೆ ಹೋದ್ವಾರ ಮಿಸ್ ಆಯ್ತಾ ಆಯ್ತಾ, ಮಂತ್ಲಿ ಪ್ರಾಬ್ಲಮ್ ಇಂದ ಮಿಸ್ ಆಯ್ತು. ಇವಾಗ ನಾಳೆ ಹೋಗ್ಲೇಬೇಕು. ಹೋದ್ವಾರ ಮಿಸ್ ಆಗಿದೆ ಅಂದ್ರೆ ಹಿಂಗೆ ಎಷ್ಟು ದಿನ ಅಂತ ಅದು ಒಂದು ನಮ್ಮ ಮನಸ್ಸಲ್ಲಿ ದೂಡ. ಅಯ್ಯೋ 21 ವಾರ ಕಂಪ್ಲೀಟ್ ಆಗಿಲ್ಲ ಆ ತರ ಒಂದು ಮನಸ್ಸೊಳಗೆ ಚಿಂತೆ ಇರುತ್ತೆ. ಅದು ಕಂಪ್ಲೀಟ್ ಆದ್ಮೇಲೆ ನಮ್ಮ ಇಷ್ಟ ಬಂದಷ್ಟು ಮಾಡ್ಕೊಂಡ್ಬಿಟ್ರು 48 ವಾರದವರೆಗೂ ಮಾಡೋಣ ಅಂತ ಒಂದು ಥಿಂಕು. ಅದೇನೋ ಒಂದಾಗುತ್ತೆ ಬಿಡು, ಅದೇನೋ ನಾವು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಟ್ 21 ವಾರ ಆಯ್ತು ಅಂದ್ರೆ ಅದೇನೋ ಒಂದು ಫುಲ್ ಫಿಲ್ ಅಪ್ ಮಾಡಿದ್ವಿ, ಒಂದು ಸರ್ಕಲ್ ಫಿಲ್ ಅಪ್ ಮಾಡಿದ್ವಿ ನಾವು ಅನ್ನೋ ಒಂದು ಆತ್ಮಕ್ಕೆ ಅಥವಾ ಮನಸ್ಸಿಗೆ ಒಂದು ಖುಷಿ, ಒಂದು ಸಮಾಧಾನ. ಹಂಗಾಗ್ಬಿಟ್ಟು ಹೋದ್ವಾರ ಬೇರೆ ಮಿಸ್ ಆಯ್ತಲ್ವಾ, ಈ ವಾರನು ಮಿಸ್ ಆಗ್ಬಿಟ್ರಿ ಅಂತ ಎಂತ ಕೆಲಸ ಆಯ್ತು ಅಂತಂದ್ರೆ ನಾನೇನ್ ಮಾಡಿದೆ, ರಾಗಿ ತಗೊಂಬಂದಿದ್ದೆ ಸೊಸೈಟಿಯಿಂದ. ರಾಗಿ ಎಲ್ಲ ತೊಳೆದ್ಬಿಟ್ಟು ಒಣಗಾಕಿವಿ. ಮತ್ತೆ ಕೆಳಗಲ ಮನೆ ಬಾಡಿಗೆ ಇದ್ದಾರಲ್ವಾ, ಅವರು ಕೂಡ ನಮ್ಮ ತರಾನೇ. ಅವ್ರು ಬಂದು ಒಂದು 8-10 ಮೇಲೆ ಬೆಡ್ಶೀಟ್ಗಳೆಲ್ಲ ಭಾಳ ಬಟ್ಟೆ ತೊಳೆದು ಹಾಕ್ಬಿಟ್ರು, ನೀರು ಖಾಲಿ ಆಗ್ಬಿಡ್ತು. ನಾನೊಂದೆರಡು ತೊಳೆಯೋ ನಾನು ಅಷ್ಟೊತ್ತಿಗೆ ನೀರು ಖಾಲಿ. ಬಟ್ಟೆ ಅದು ಇದು ಕಸ ಮುಸ್ರೆ ಇದು ವಾರ ಮಾಡಬೇಕು, ದೀಪ ಹಚ್ಬೇಕು ಅಂದ್ರೆ ಆಗೋದಿಲ್ಲ ಫ್ರೆಂಡ್ಸ್. ನಮ್ಗಂತೂ ಸಮಾಧಾನ ಆಗಲ್ಲ. ಈ ಟೈಮ್ ಬಂದು ಎಷ್ಟು ಗೊತ್ತಾ, ಸುಮಾರು ಇವಾಗ 10 ಗಂಟೆ ಹತ್ತಿರ ಆಗ್ತಾ ಇದೆ. ಇವಾಗ ತಿಂಡಿ ತಿಂದಿರೋದು ನಾವು. ಇಷ್ಟೊಂದು ನೀರಿಗೆ ಪರದಾಡಿದೀವಿ. ಓನರ್ ಆಂಟಿ ಇರ್ಲಿಲ್ಲ, ಎಲ್ಲೋ ಹೋಗಿದ್ರು ಫಂಕ್ಷನ್ಗೆ, ಏನೋ ಯಾವ್ದು ರಿಲೇಷನ್ ಮನೆಗೆ ಅಂತ ಹೋಗಿದ್ರು. ಓನರ್ ಆಂಟಿ ಮನೆ ಒಬ್ರು ಇರ್ಲಿಲ್ಲ. ಅವ್ರಿಗೆ ಹೇಳೋದಕ್ಕೆ ಅವ್ರು ಬಂದಿದ್ದು ಸಾಯಂಕಾಲ 6:30 ಮೇಲೆ. ನಾವಂತೂ ಪರದಾಡಿದೀವಿ ಅಂದ್ರೆ 4 ಗಂಟೆ ಮೇಲಂತೂ. ಅವರೇ ಬೆಳಗ್ಗೆ ಅಂದ್ರೆ ಬಟ್ಟೆ ಹೋಗಿದ್ರ. 4 ಗಂಟೆ ಮೇಲಂತೂ ಎಷ್ಟು ಪರದಾಡಿದೀವಿ ಅಂತ ಅಂದ್ರೆ, ನೀರು ಆನ್ ಮಾಡಿದೀವಿ, ಆನ್ ಆಗ್ತಿಲ್ಲ. ಒಳಗಡೆಯಿಂದ ಆಫ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅವರು, ಮೇನ್ ಸ್ವಿಚ್ ನೀರಿಂದು. ಹಂಗಾಗಿ ಏನೋ ಎಡವಟ್ಟಾಗಿ ಆಂಟಿ ಬಂದಾಗ ನೀರು ಬರ್ತಾ ಇಲ್ಲ ಅಂತ ಪದ್ರಗುಟ್ಟಿ ನಾವು ಹೋಗಿ ಆನ್ ಮಾಡಿ 1 ಗಂಟೆ ಆದ್ರೂ ನೀರು ಬರ್ತಾ ಇಲ್ಲ ಅಂತ ಮತ್ತೆ ಆಂಟಿ ಬಂದು ಚೆಕ್ ಮಾಡಿ ಅಲ್ಲಿ ಇಲ್ಲಿ ನೋಡಿ ಎಲ್ಲಾ ಕಡೆಗೂ ಸರ್ಚ್ ಮಾಡಿದಾಗ ಒಳಗಡೆ ಮೇನ್ ಸ್ವಿಚ್ ಆನ್ ಮಾಡಿ ಅವಾಗ ನೀರು ಬಂದು. ಪಾತ್ರೆಗಳೆಲ್ಲ ಬೆಳಿಗ್ಗೆ ತಿಂಡಿ ತಿಂದ್ರೆ ಹಂಗೆ ಸಿಂಕಲ್ಲಿ ಬಿದ್ದಿದ್ವು, ಅವನ್ನೆಲ್ಲ ತೊಳೆದು. ಆಮೇಲೆ ಇವಾಗ ಬೇಗ 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 ಈ ಚಿತ್ರಾನ್ನ ಮಾಡಿರೋದು ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಲೇಟೆಸ್ಟ್ ಆಗಿದ್ರು ಕೂಡ ಚೆನ್ನಾಗಿತ್ತು. ಲೇಟಾಗಿ ಮಾಡಿದೆ. ಇವಾಗ 10 ಗಂಟೆ ಸುಮಾರು, ನಾನು 9:30 ಮೇಲೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು. 10 ಗಂಟೆ ಅಷ್ಟೊತ್ತಿಗೆ ಅಡುಗೆ ಆಗಿದೆ. ಇವಾಗ ಚಿತ್ರಾನ್ನ ಮಾಡಿದೆ. ಆ ಒಂದು ಸೊಸೈಟಿ ಇಕ್ಕಿಯಿಂದ ತುಂಬಾನೇ ಚೆನ್ನಾಗಾಗಿತ್ತು. ಪಾಪ ಊಟ ಮಾಡ್ತಿದ್ದಾಳೆ, ಒಳಗೆ ಆನಕ್ ಬರ್ತಾ ಇಲ್ಲ, ಬಾಯಿ ತುಂಬ ಇದಾಗಿದೆ. ಇಷ್ಟೊತ್ತು ಅದೇ ಆಗೋಯ್ತು. ಇನ್ನೊಂದು ನೀರಿನ ಕೆಲಸ ಏನಾಯ್ತು ಅಂದ್ರೆ ಯಾವ ಕೆಲಸನೂ ಸರಿಯಾಗಿ ಆಗ್ಲಿಲ್ಲ. ನಾನು ಪಾದ ತೊಳೆದು ದೇವರವೆಲ್ಲ ತೊಳೆದು ಇವಾಗ ಇಷ್ಟೆಲ್ಲ ಮಾಡಿ ಮುಗಿಸ್ಬಿಡ್ಬೇಕು. ಇವಾಗ ನಾನು ಸ್ನಾನಕ್ಕೆ ನೀರಿಟ್ಟಿದ್ದೀನಿ. ಬೇಗ ಹೋಗಿ ನಾನು ಸ್ನಾನ ಮಾಡಿ. ನಂದು ಅಷ್ಟೇ, ನನ್ನ ಮಗಳು ಪಾಪ ಅದು ಒಂದು 2-3 ಹಾಕ್ರೆ ಹೆಚ್ಚು. ಅವಳು ಡೈಲಿ ವ್ಲಾಗ್ ಹಾಕಕ್ಕೆ ಆಗಲ್ಲ. ಏನಕ್ಕೆ ಅಂತಂದ್ರೆ ಈ ಡಾಟಾ ಪ್ರಾಬ್ಲಮ್ಮು, ಅದೆಲ್ಲ ಪ್ರಾಬ್ಲಮ್ ಇದೆ. ಇವೆಲ್ಲ ಸಾಕಷ್ಟು ಪ್ರಾಬ್ಲಮ್ ಇದಾವೆ. ಚಿತ್ರ ಪ್ರಾಬ್ಲಮ್ಮು. ಬೆಳಗ್ಗೆ ಬೇರೆ ನಾನು 4 ಗಂಟೆ ಅಷ್ಟೊತ್ತಿಗೆ ಪೂಜೆ ಆಗಿರ್ಬೇಕು ಇನ್ನೊಂದು ಈ ಮನೆಯಲ್ಲಿ. ಇವತ್ತು ನೋಡಿದ್ರೆ ಫುಲ್ ಡಾಟಾ ನಂದು ಖಾಲಿ, ನೀರ್ ಖಾಲಿ. ಇವತ್ತೊಂದು ಪಜೀತಿ ಹೇಳ್ಬಾರ್ದು ನಮ್ಮ ಪಜೀತಿ. ಇವಾಗ ಅವಳು ತಿಂಡಿ ಆಯ್ತು. ಇವಾಗ ತಿಂಡಿನೂ ಕೂಡ ಮುಗಿಸ್ತಾ ನಂದು ಕೂಡ ಬೇರೆ ಕೆಲಸ ಇದೆ. ನೀರ್ ಕಾಯಕ್ಕಿಟ್ಟಿದ್ದೀನಿ. ಈಗ 10 ಗಂಟೆ ಆಗಿದೆ ಸುಮಾರು. ಇವಾಗ ನೀರ್ ಕಾಯಕ್ಕಿಟ್ಟಿದ್ದೀನಿ. ನಾನು ಸ್ನಾನಕ್ಕೆ ಹೋಗ್ಬೇಕು, ಅಡುಗೆ ಮೇಲೆ ಎಲ್ಲ ಕ್ಲೀನ್ ಮಾಡ್ಬೇಕು. ಇವಾಗ ಇವಳದಂತ ತಿಂಡಿ ಆಯ್ತು, ನಮ್ಗೆ ಬೇರೆ ಕೆಲಸ ಇದೆ ಫ್ರೆಂಡ್ಸ್. ಹಂಗಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿತ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಇಬ್ರು ಸೇರ್ಕೊಂಡು. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅನ್ನು ದಯವಿಟ್ಟು ಮಿಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದೀವಿ. ಮತ್ತೆ ಮುಂದಿನ ಒಂದು ವ್ಲಾಗ್ ಅಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.